ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅಪ್ಪೀಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗೈಸ್ ಏನಪ್ಪ ಇವಳು ಯಾವಾಗೋ ವೀಡಿಯೋ ಹಾಕ್ತಾಳೆ ಅಂದ್ಕೊಬೇಡಿ. ಸೊ ನನಗೆ ಟೈಮ್ ಸಿಗಲ್ಲ, ಅದರಲ್ಲೂ ನನಗೆ ಫಸ್ಟ್ ಆಫ್ ಆಲ್ ಫೋನೇ ಸಿಗಲ್ಲ. ಸೊ ಸ್ಕೂಲಲ್ಲಿ ಇಡಬೇಕಾಗಿರ್ತಾರಲ್ಲ, ಸೊ ಹಾಗಾಗಿ ಬನ್ನಿ, ಇವತ್ತು ಸಂಡೇ ಆದ್ದರಿಂದ ನಾನು ನಮ್ಮಮ್ಮ ರಾಣೆಬೆನ್ನೂರು ಶಾಪಿಂಗ್ ಹೊರಟಿದ್ವಿ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ. ಸೊ ಮಳೆ ಮಾಡಾಗಿತ್ತು, ಅಂದರೂ ಬಿಡಲಿಲ್ಲ, ಅದೇ ಇದರಲ್ಲೇ ಹೋದ್ವಿ. ಸದ್ಯ ಮಳೆರಾಯ ಅಂತೂ ಬರಲಿಲ್ಲ. ಹಾಗೆ ಇಡ್ಲಿ ತಿಂದ್ಕೊಂಡು ನೆಕ್ಸ್ಟ್ ನಾನು ನಮ್ಮಮ್ಮ ನಮ್ಮ ಚಿಕ್ಕಪ್ಪರು ಅಷ್ಟರು ರಾಣೆಬೆನ್ನೂರು ಶಾಪಿಂಗ್ ಹೋಗೋಣ ಅಂತ ಹೊರಟ್ವಿ. ಏನೋ ಪುಣ್ಯ ಮಳೆ ಅಂತೂ ಇರಲಿಲ್ಲ. ನೆಕ್ಸ್ಟು ನಮಗೆ ಗೌರ್ಮೆಂಟ್ ಬಸ್ ಬೇಗ ತಟ್ಟನೆ ಸಿಕ್ಬಿಡ್ತು. ಸೊ ಹಾಗಾಗಿ ಸೀದಾ ಹತ್ಕೊಂಡು ನಾವು ಹೋಗಿದ್ದೆ ರಾಣೆಬೆನ್ನೂರಿಗೆ. ಸೊ ವೆದರ್ ಮಾತ್ರ ಚೆನ್ನಾಗಿತ್ತು, ಎಲ್ಲಿ ಮಳೆ ಬರುತ್ತೇನೋ ಅಂದ್ಕೊಂಡೆ, ಬಟ್ ಮಳೆ ಬರಲಿಲ್ಲ. ರಾಣೆಬೆನ್ನೂರಿಗೆ ಬಂದ ತಕ್ಷಣ ಯಾಕೋ ಪೇರ್ಲೆ ತಿನ್ನಬೇಕು ಅನಿಸ್ತು. ಸೊ ಪೇರ್ಲೆ ಹಣ್ಣು ನಮ್ಮ ಮಮ್ಮಿ ತೊಗೊಂಡಿದ್ರು. ಸೊ ಎಲ್ಲರೂ ಒಂದೊಂದು ತಿನ್ಕೊಂತ ಹಾಗೆ ಸೀದಾ ಬಂದಿದ್ದೆ ನಾವು ವಿಶಾಲ್ ಮಾರ್ಟಿಗೆ. ಸೊ ವಿಶಾಲ್ ಮಾರ್ಟಿಗೆ ಹೇಳಬೇಕು ಅಂದರೆ ಇಲ್ಲಿ ಕ್ಲಾತ್ ತುಂಬಾ ಚೆನ್ನಾಗಿದೆ, ಐಟಮ್ಸು ಚೆನ್ನಾಗಿದ್ವು. ಶಿವಮೊಗ್ಗದಲ್ಲಿ ಅಷ್ಟೊಂದು ಕ್ಲಾತಿಂದು ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿದ್ದು, ನಾವು ತೊಗೊಂಡ್ವಿ. ಸೊ ನೀವು ಬೇಕಿದ್ದರೆ ಸೀದಾ ರಾಣೆಬೆನ್ನೂರಿಗೆ ಹೋಗಿ ತೊಗೊಳ್ಳಿ ಅಂತ ಹೇಳ್ತಾ, ಸೊ ಅದಿಷ್ಟು ಮಾಡ್ಕೊಂಡು ನೆಕ್ಸ್ಟ್ ಖಾನಾವಳಿ ಊಟಕ್ಕೆ ಬಂದು ರೊಟ್ಟಿ ಊಟ ಮಾಡ್ಕೊಂಡು ಇಲ್ಲಿ ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ನಮ್ಮ ಚಿಕ್ಕಿ ಅಂದರು. ಬ್ಲೌಸ್ ಪೀಸ್ ತೊಗೊಂಡು ನೆಕ್ಸ್ಟು ಬ್ಲೌಸಿಗೆ ಎಲ್ಲೂ ಕೂಡ ಮಟೀರಿಯಲ್ಸ್ ಚೆನ್ನಾಗಿ ಸಿಗುತ್ತೆ ಅಂತ ಅಂದರೆ ನಮ್ಮ ಚಿಕ್ಕಿ ತೊಗೊಂಡು ಹಾಗೆ ಒಂದು ಕಾಪಿ ಕುಡ್ಕೊಂಡು, ಸೊ ಇವ್ರು ಯಾರು ಅಂತ ಹೇಳ್ತಿದ್ರೆ ಹೊಟ್ಟೆಪಾಡಿಗೆ ಎಷ್ಟೆಲ್ಲ ಜೀವನ ಮಾಡ್ತಾರೆ ನೋಡಿರಿ. ಅವ್ರು ನೋಡಿ ಏನೋ ಒಂಥರ ನಾ ಇಲ್ಲಿ ಅಂತಲ್ಲ ಎಲ್ಲೋದ್ರೂ ಸ್ವಲ್ಪ ಯಾರನ್ನಾದ್ರೂ ಹಿಂಗೆ ನೋಡಿದ್ರೆ ಅವರಿಂದ ಏನಾದರೂ ಕಲಿಯಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಲಾಗ್ ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.